ಆರಂಭಿಕ ದೃಶ್ಯದಲ್ಲಿ ಮಿಲೋ ಸ್ಟ್ಯಾನ್ಫೀಲ್ಡ್ ಎಂಬ ವ್ಯಕ್ತಿ ಆಟಿಸಮ್ ಸ್ಪೆಕ್ಟ್ರಮ್ ಡಿಸಾರ್ಡರ್ ಅಥವಾ ಎಸ್ಡಿಯಿಂದ ಬಳಲುತ್ತಿದ್ದಾರೆ. ಈ ಮಧ್ಯೆ ಅವರು ನ್ಯೂಜೆರ್ಸಿಯ ಬೀದಿಯಲ್ಲಿ ನಿಂತಿರುವುದು ಮತ್ತು ಹತ್ತಿರದ ಹೂವಿನ ಅಂಗಡಿಯಲ್ಲಿ ಮಹಿಳೆಯ ಮೇಲೆ ಕಣ್ಣಿಡುವುದನ್ನು ಕಾಣಬಹುದು. ಇದರ ಮಧ್ಯೆ ಅವರು ತಮ್ಮ ಸುತ್ತಮುತ್ತಲಿನ ಘಟನೆಗಳ ಸಮಯಕ್ಕೆ ಸಂಬಂಧಿಸಿದ ಕೆಲವು ಸಂಕೀರ್ಣ ಲೆಕ್ಕಾಚಾರಗಳನ್ನು ಮಾಡುತ್ತಿರುವಂತೆ ತೋರುತ್ತದೆ. ಮಿಲೋ ಪ್ರಯಾಣಿಕರ ಬಸ್ ಒಂದು ಗುಂಡಿಯ ಸಮೀಪಿಸುವಿಕೆಯನ್ನು ಗಮನಿಸುತ್ತಾನೆ. ಬೀದಿ ಕಲಾವಿದ ಮತ್ತು ಸೈಕಲ್ ಸವಾರ ಈ ಅವಲೋಕನಗಳನ್ನು ಅನುಸರಿಸಿ ವೇಗವಾಗಿ ಬರುತ್ತಾನೆ. ಅವರು ರಸ್ತೆ ದಾಟುತ್ತಾರೆ ಮತ್ತು ಕಾರ್ಯತಂತ್ರವಾಗಿ ಇಡುತ್ತಾರೆ. ಗುಂಡಿಯ ಪಕ್ಕದಲ್ಲಿರುವ ಅಂಚೆಪೆಟ್ಟಿಗೆಯ ಮೇಲ್ಭಾಗದಲ್ಲಿ ಪೆನ್ನು ಇಡುತ್ತಾರೆ. ಅವರ ಯೋಜಿತ ಸರಪಳಿ ಕ್ರಿಯೆ ನಡೆದ ತಕ್ಷಣ ಟ್ಯಾಕ್ಸಿ ಗುಂಡಿಯ ಮೇಲೆ ಓಡುತ್ತದೆ. ಪೆನ್ನಿನ ಮೇಲೆ ನೀರು ಚಿಮ್ಮುತ್ತದೆ. ಇದು ಬೀದಿ ಕಲಾವಿದನ ಗಮನವನ್ನು ಸೆಳೆಯುತ್ತದೆ. ನಂತರ ಪೆನ್ನಿಯನ್ನು ತೆಗೆದುಕೊಳ್ಳಲು ಮುಂದೆ ನಡೆಯುತ್ತಾನೆ. ಅದೇ ಕ್ಷಣದಲ್ಲಿ ವೇಗವಾಗಿ ಬಂದ ಸೈಕ್ಲಿಸ್ಟ್ ಕಲಾವಿದನಿಗೆ ಡಿಕ್ಕಿ ಹೊಡೆಯುತ್ತಾನೆ. ಇದರ ಪರಿಣಾಮವಾಗಿ ಅವನು ಅಂಚೆಪೆಟ್ಟಿಗೆಗೆ ಡಿಕ್ಕಿ ಹೊಡೆದು ಫ್ರೂಟ್ ಸ್ಟ್ಯಾಂಡ್ ಮೇಲೆ ಬೀಳುತ್ತಾನೆ. ಹತ್ತಿರದ ರಸ್ತೆಯಲ್ಲಿ ಅವ್ಯವಸ್ಥೆ ಉಂಟಾಗುತ್ತದೆ. ಬಸ್ ಚಾಲಕ ಸೇರಿದಂತೆ ಎಲ್ಲರ ಗಮನವನ್ನು ಬೇರೆಡೆಗೆ ತಿರುಗಿಸುತ್ತದೆ. ಪರಿಣಾಮವಾಗಿ ಅವನು ಟ್ರಾಫಿಕ್ ಲೈಟ್ ಕೆಂಪು ಬಣ್ಣಕ್ಕೆ ತಿರುಗುವುದನ್ನು ಗಮನಿಸುವುದಿಲ್ಲ ಮತ್ತು ಅದೇ ಮಹಿಳೆ ರಸ್ತೆ ದಾಟುತ್ತಿರುವಾಗ ಅವಳನ್ನು ಹೊಡೆದು ಸ್ಥಳದಲ್ಲೇ ಕೊಲ್ಲುತ್ತಾನೆ ಮತ್ತು ಜನರು ಗಣಿತ ಅಪಾಯಕಾರಿ ಅಲ್ಲ ಎಂದು ಹೇಳುತ್ತಾರೆ. ಮಿಲೋ ನಂತರ ತನ್ನ ಯೋಜನೆ ಸರಾಗವಾಗಿ ನಡೆದಿದೆ ಎಂದು ದೃಢಪಡಿಸಿದ ನಂತರ ಸ್ಥಳದಿಂದ ಹೊರನಡೆಯುತ್ತಾನೆ. ನಂತರ ದೃಶ್ಯವು FBI ವಿಶೇಷ ಏಜೆಂಟ್ ಒಲಿವಿಯಾ ಡನ್ಹ್ಯಾಮ್ಗೆ ಕತ್ತರಿಸುತ್ತದೆ. ಅವಳು ದಿ ಫ್ರಿಂಜ್ ಡಿವಿಷನ್ ಆಫ್ ಹೋಮ್ಲ್ಯಾಂಡ್ ಸೆಕ್ಯೂರಿಟಿಯಲ್ಲಿ ಕೆಲಸ ಮಾಡುತ್ತಾಳೆ. ಅಧಿಸಾಮಾನ್ಯ ವಿದ್ಯಮಾನಗಳಲ್ಲಿ ಪರಿಣತಿ ಹೊಂದಿದ್ದಾಳೆ. ಒಲಿವಿಯಾ ತನ್ನ ತಲೆಗೆ ಗಾಯವಾಗಿದ್ದರಿಂದ ದೀರ್ಘ ಅಂತರದ ನಂತರ ಕೆಲಸಕ್ಕೆ ಮರಳುತ್ತಿರುವಂತೆ ತೋರುತ್ತಿದೆ. ಅವಳು ಫ್ರಾ ಪ್ರಧಾನ ಕಚೇರಿಗೆ ಪ್ರವೇಶಿಸಿದ ತಕ್ಷಣ ಅವಳನ್ನು ತನ್ನ ಸಹ ಅಧಿಕಾರಿಗಳಲ್ಲಿ ಒಬ್ಬರಾದ ಚಾರ್ಲಿ ಸ್ವಾಗತಿಸುತ್ತಾನೆ. ತಂಡದ ಮೇಲ್ವಿಚಾರಕನಾಗಿದ್ದಾನೆ. ಏಜೆನ್ಸಿಯ ಮುಖ್ಯಸ್ಥ ವಾಲ್ಟರ್ನೇಟ್ ಬಿಷಪ್ ಒಲಿವಿಯಾ ಮರಳುವಿಕೆಯ ಬಗ್ಗೆ ಲ್ಯಾಬ್ ಸಹಾಯಕ ಫಿಲಿಪ್ ಬ್ರೋ ಜೊತೆ ಮಾತನಾಡುತ್ತಿದ್ದಾನೆ. ಫಿಲಿಪ್ ತಾನು ಫಾಕ್ಸ್ ಒಲಿವಿಯಾ ಎಂಬ ಡಾಪ್ಪಲ್ ಗ್ಯಾಂಗರ್ ಎಂದು ಹೇಳುತ್ತಾಳೆ ಮತ್ತು ಅವರು ತಮ್ಮ ತಂಡದಲ್ಲಿ ವಂಚಕನನ್ನು ಸಂಯೋಜಿಸಬಹುದೇ ಎಂಬ ಕಳವಳವನ್ನು ವ್ಯಕ್ತಪಡಿಸುತ್ತಾಳೆ. ಇಲ್ಲಿ ಕಚೇರಿಯೊಳಗೆ ಇರುವ ಒಲಿವಿಯಾ ನಿಜವಾದವಳಲ್ಲ ಎಂದು ಬಹಿರಂಗಗೊಳ್ಳುತ್ತದೆ. ಅವಳು ವಾಸ್ತವವಾಗಿ ಮೂಲ ಸ್ಥಾನವನ್ನು ಪೂರೈಸಲು ತರಲಾದ ವಂಚಕಿ. ವಾಲ್ಟರ್ನೇಟ್ ನಂತರ ಬಹಿರಂಗಪಡಿಸುತ್ತದೆ. ಈ ವಿಶ್ವದಲ್ಲಿ ಫಿಲಿಯಾವನ್ನು ಇಟ್ಟುಕೊಳ್ಳುವ ಮತ್ತು ನಿಜವಾದ ಒಲಿವಿಯಾದ ನೆನಪುಗಳನ್ನು ಅಳವಡಿಸುವ ಹಿಂದಿನ ಅವನ ಪ್ರೇರಣೆ ಫಿಲಿಯಾ ಮಾತ್ರ ಯಾವುದೇ ಹಾನಿಯಿಲ್ಲದೆ ವಿಶ್ವಗಳ ನಡುವೆ ಪ್ರಯಾಣಿಸಬಲ್ಲಳು ಎಂದು ಅವನು ಹೇಳಿಕೊಳ್ಳುತ್ತಾನೆ. ವಾಲ್ಟರ್ನೇಟ್ ಇದಕ್ಕಾಗಿ ಅವಳು ಹೇಗೆ ಮಾಡಬಹುದು ಎಂದು ಲೆಕ್ಕಾಚಾರ ಮಾಡಲು ಬಯಸುತ್ತಾನೆ. ಅವಳು ಇಲ್ಲಿದ್ದಾಳೆ ಎಂದು ಅವಳನ್ನು ನಂಬಿಸಬೇಕು ಎಂದು ಅವನು ಹೇಳುತ್ತಾನೆ. ಫಿಲಿಪ್ ಕೇಳುತ್ತಾನೆ, ಅವಳ ಹೊಸ ಗುರುತು ನಿಲ್ಲದಿದ್ದರೆ ಏನು ಮಾಡಬೇಕು? ಅದರ ನಂತರ ಮುಖ್ಯಸ್ಥರು ಅವಳು ಇನ್ನು ಮುಂದೆ ಅಗತ್ಯವಿಲ್ಲ ಎಂದು ಉತ್ತರಿಸುತ್ತಾರೆ. ಈ ವಾರದಲ್ಲಿ 2 ಬಾರಿ ಸಂಭವಿಸಿದೆ ಎಂದು ಹೇಳಿಕೊಳ್ಳುವ ಆಕಸ್ಮಿಕ ಬಸ್ ಅಪಘಾತದ ಬಗ್ಗೆ ಚಾರ್ಲಿ ತಂಡಕ್ಕೆ ವಿವರಿಸುತ್ತಾರೆ. ಬಲಿಪಶು ಪ್ರತಿ ಪ್ರಕರಣದಲ್ಲೂ ಸಾವನ್ನಪ್ಪಿದ್ದಾನೆ. ನಂತರ ತನ್ನ ಸಿಬ್ಬಂದಿಯನ್ನು ಸ್ಥಳದೊಂದಿಗೆ ಹೋಗುವ ಮೊದಲು ಜಾಗರೂಕರಾಗಿರಲು ಹೇಳುತ್ತಾನೆ. ಸ್ವಲ್ಪ ಸಮಯದ ನಂತರ FBI ತಂಡ ಅಪಘಾತ ಸ್ಥಳಕ್ಕೆ ಆಗಮಿಸುತ್ತದೆ ಮತ್ತು ಯಾವುದೇ ಸುಳಿವುಗಳನ್ನು ಹುಡುಕಲು ಏರ್ಪಡುತ್ತದೆ. ತನಿಖೆಯನ್ನು ಲಿಂಕನ್ ಲಿ ಎಂಬ ಮತ್ತೊಬ್ಬ FBI ಏಜೆಂಟ್ ನಡೆಸುತ್ತಾನೆ. ಅವರ ಮುಖವು ಸುತ್ತಹರಿವುಗಳಿಂದ ಹಾಳಾಗುವಂತೆ ಕಾಣುತ್ತದೆ. ಚಾರ್ಲಿ ದೇಹವನ್ನು ಪರಿಶೀಲಿಸುತ್ತಾನೆ ಮತ್ತು ಅವರ ಫಿಂಗರ್ ಪ್ರಿಂಟ್ ಬಳಸಿ ಹೆಚ್ಚಿನ ವಿವರಗಳನ್ನು ಪಡೆಯುತ್ತಾನೆ. ಈ ಘಟನೆಯಲ್ಲಿ ಮೃತ ಮಹಿಳೆಯ ಹೆಸರು ಜೂಲಿಯನ್ ಫೋಸ್ಟರ್ ಎಂದು ಕಂಡುಕೊಳ್ಳುತ್ತಾನೆ. ಈ ಮಧ್ಯೆ ಒಲಿವಿಯಾ ಘಟನೆಯಿಂದ ನಲುಗಿದ ಬಸ್ ಚಾಲಕನನ್ನು ಪ್ರಶ್ನಿಸುತ್ತಾನೆ. ಅವನು ಇಲ್ಲಿಯವರೆಗೆ ಯಾವುದೇ ಪಕ್ಷಿಗಳು ಅಥವಾ ಪ್ರಾಣಿಗಳನ್ನು ಹೊಡೆದಿಲ್ಲ. ಅದೇ ಸಮಯದಲ್ಲಿ ಏಜೆಂಟ್ ಲೀ ಪರಿಸರ ಅಂಶಗಳ ಯಾವುದೇ ಚಿಹ್ನೆಗಳನ್ನು ಪರೀಕ್ಷಿಸುತ್ತಾನೆ, ಆದರೆ ಏನನ್ನು ಕಂಡುಹಿಡಿಯುವುದಿಲ್ಲ. ಆದರೆ ಪ್ರತ್ಯಕ್ಷದರ್ಶಿಗಳನ್ನು ವಿಚಾರಿಸಿದ ನಂತರ ಅವನು ಸ್ಥಳದಲ್ಲಿ ಅದೇ ಬಾಲ್ ಪಾಯಿಂಟ್ ಪೆನ್ ಅನ್ನು ಕಂಡುಕೊಳ್ಳುತ್ತಾನೆ. ಒಲಿವಿಯಾ ಏಜೆಂಟ್ ಲೀ ಅವರನ್ನು ಸಂಪರ್ಕಿಸುತ್ತಾನೆ ಮತ್ತು ಸ್ಥಳೀಯ ಕಲಾವಿದ ಪೆನ್ನನ್ನು ತೆಗೆದುಕೊಳ್ಳಲು ಕೆಳಗೆ ಬಾಗಿದನು. ಆ ಸಮಯದಲ್ಲಿ ಅವನು ಸೈಕಲ್ ಸವಾರನಿಗೆ ಡಿಕ್ಕಿ ಹೊಡೆದು ಫ್ರೂಟ್ ಸ್ಟ್ಯಾಂಡ್ಗೆ ಬಿದ್ದನು ಎಂದು ಹೇಳುತ್ತಾನೆ. ಇದನ್ನು ಕೇಳಿದ ಏಜೆಂಟ್ ಲೀ, ಪೆನ್ ಪ್ರಮುಖ ಅಂಶವಾಗಿದ್ದು ಅದು ಅಂತಿಮವಾಗಿ ಬಲಿಪಶುವಿನ ಸಾವಿಗೆ ಕಾರಣವಾಯಿತು ಎಂದು ಊಹಿಸುತ್ತಾರೆ. ಏಜೆಂಟ್ ಲೀ ಮತ್ತು ಚಾರ್ಲಿ 2 ದಿನಗಳಲ್ಲಿ ಸಂಭವಿಸಿದ ಬಸ್ ಅಪಘಾತಗಳ ನಡುವಿನ ಸಂಬಂಧವನ್ನು ಕಂಡುಹಿಡಿಯಲು ಪ್ರಯತ್ನಿಸುತ್ತಿದ್ದಾರೆ. ಏಜೆಂಟ್ ಲೀ ಮೊದಲ ಅಪಘಾತದ ಫೋಟೋದಲ್ಲಿ ಅದೇ ಬಾಲ್ ಪಾಯಿಂಟ್ ಪೆನ್ ಅನ್ನು ಗುರುತಿಸುತ್ತಾರೆ. ಇದು ಘಟನೆಗಳ ಸರಪಣಿಯನ್ನು ಯಾರು ಆಯೋಜಿಸಿದ್ದಾರೆ ಎಂದು ಅವನಿಗೆ ಇನ್ನಷ್ಟು ಮನವರಿಕೆಯಾಗುತ್ತದೆ. ನಂತರ ಅವರು ಫ್ರಾನ್ಸ್ ಏಜೆನ್ಸಿಯ ಗಣಿತಜ್ಞರೊಂದಿಗೆ ಮಾತನಾಡಲು ಹೋಗಿ ಘಟನೆಗಳ ಬಗ್ಗೆ ಹೇಳುತ್ತಾರೆ. ಆದರೆ ಯಾವುದೇ ಮನುಷ್ಯನು ಅಂತಹ ಘಟನೆಗಳ ಸರಪಣಿಯನ್ನು ನಡೆಸಲು ಸಾಧ್ಯವಿಲ್ಲ ಮತ್ತು ಅದನ್ನು ಅವನ ಅಥವಾ ಅವಳ ಪರವಾಗಿ 2 ಬಾರಿ ರೂಪಿಸಲು ಸಾಧ್ಯವಿಲ್ಲ ಎಂದು ಅವರು ಹೇಳುತ್ತಾರೆ. ಅವರ ವಾದದ ನಡುವೆ ಇದೇ ರೀತಿಯ ಮತ್ತೊಂದು ಬಸ್ ಅಪಘಾತ ಸಂಭವಿಸುತ್ತದೆ. ಆಘಾತದಿಂದ 2+2 ನಿಮಗೆ ಬಸ್ ಡಿಕ್ಕಿ ಹೊಡೆದಿದೆ. FBI ಏಜೆಂಟರು ತಕ್ಷಣ ಸ್ಥಳಕ್ಕೆ ಧಾವಿಸುತ್ತಾರೆ ಮತ್ತು ಬಲಿಪಶುಗಳು ಇನ್ನೂ ಜೀವಂತವಾಗಿದ್ದಾರೆ ಎಂದು ಕಂಡುಕೊಳ್ಳುತ್ತಾರೆ. ಪಕ್ಕದವರನ್ನು ಪ್ರಶ್ನಿಸಿದಾಗ ನಾಯಿ ಇದ್ದಕ್ಕಿದ್ದಂತೆ ರಸ್ತೆ ದಾಟಿದ್ದರಿಂದ ಬಸ್ ನಿಯಂತ್ರಣ ಕಳೆದುಕೊಂಡಿತು ಎಂದು ಅವರು ತಿಳಿದುಕೊಂಡರು. ಆಗ ಒಲಿವಿಯಾ ಇದೇ ರೀತಿಯ ಬಾಲ್ ಪಾಯಿಂಟ್ ಪೆನ್ ನೆಲದಲ್ಲಿ ಉರುಳುತ್ತಿರುವುದನ್ನು ಗಮನಿಸುತ್ತಾರೆ. ಘಟನೆಗಳ ಸರಪಳಿ ಇನ್ನೂ ಮುಗಿದಿಲ್ಲ ಎಂದು ಅವರು ಅರಿತುಕೊಳ್ಳುತ್ತಾರೆ. ಅವಳು ಸುತ್ತಲೂ ನೋಡುತ್ತಾರೆ ಮತ್ತು ಓವರ್ ಹೆಡ್ ಸೇತುವೆಯಿಂದ ಕೆಳಗೆ ನೋಡುತ್ತಿರುವ ಅನುಮಾನಾಸ್ಪದ ನಿಲಕ್ಷಣಗಳು. ನಂತರ ಇಯರ್ಬಡ್ಗಳನ್ನು ಧರಿಸಿದ ವ್ಯಕ್ತಿಯೊಬ್ಬರು ರಸ್ತೆ ದಾಟಲು ಮುಂದೆ ನಡೆದು ಬರುತ್ತಿದ್ದಾಗ ಎದುರಿನಿಂದ ಬಂದ ವ್ಯಕ್ತಿಯೊಬ್ಬರು ಡಿಕ್ಕಿ ಹೊಡೆದರು. ಆಂಬ್ಯುಲೆನ್ಸ್ ತನ್ನ ಅನುಮಾನಗಳನ್ನು ನಿವಾರಿಸಲು ಪ್ಯಾರಾಮೆಡಿಕ್ ಅಗತ್ಯವಿದೆ ಎಂದು ನಾನು ಭಾವಿಸುತ್ತೇನೆ. ಒಲಿವಿಯಾ ತನ್ನ ತಂಡವನ್ನು ಎಚ್ಚರಿಸುತ್ತಾಳೆ ಮತ್ತು ಮಿಲೋ ಕಡೆಗೆ ಓಡುತ್ತಾಳೆ. ಇದನ್ನು ನೋಡಿದ ಏಣಿಯು ತಕ್ಷಣವೇ ಏಡ್ಸ್ ಮತ್ತೊಂದು ಘಟನೆಗಳ ಸರಣಿಯನ್ನು ಲೆಕ್ಕ ಹಾಕುತ್ತದೆ ಮತ್ತು ಬೈಸಿಕಲ್ ಅನ್ನು ಸೇತುವೆಯಿಂದ ಎಸೆಯುತ್ತದೆ.
ಇದು ಬಸ್ ತನ್ನ ಮಾರ್ಗವನ್ನು ಬದಲಾಯಿಸಲು ಮತ್ತು ಓವರ್ ಹೆಡ್ ಸೇತುವೆಯ ಕೆಳಗೆ ಓಡಿಸಲು ಪ್ರೇರೇಪಿಸುತ್ತದೆ. ಒಲಿವಿಯಾ ಅವನನ್ನು ಬಂದೂಕಿನಿಂದ ಹಿಡಿದು ಶರಣಾಗುವಂತೆ ಬೆದರಿಸುತ್ತದೆ, ಆದರೆ ಮಿಲೋ ಸೇತುವೆಯಿಂದ ಹಾರಿ ಬಸ್ಸಿನ ಛಾವಣಿಯ ಮೇಲೆ ಇಳಿಯುತ್ತಾಳೆ ಮತ್ತು ಮಿಲೋ ಬಸ್ ಆಗಿದ್ದಾಳೆ. ಈ ಘಟನೆಯ ನಂತರ ಪಿಸುಮಾತು ಹೇಳುತ್ತಾ ಮಿಲೋ ತನ್ನ ಸಹೋದರಿಯನ್ನು ಹುಡುಕಲು ಮನೆಗೆ ಹಿಂದಿರುಗುತ್ತಾಳೆ. ಸಂಗಾತಿಯು ಅವನ ಬಗ್ಗೆ ಚಿಂತೆ ಮಾಡುತ್ತಾಳೆ. ಅವಳು ಆಸ್ಪತ್ರೆಯಿಂದ ಹಲವಾರು ಕರೆಗಳನ್ನು ಪಡೆಯುತ್ತಿದ್ದಾಳೆ ಎಂದು ಅವಳು ಅವನಿಗೆ ಹೇಳುತ್ತಾಳೆ, ಆದರೆ ಅವನು ಅವಳನ್ನು ನಿರ್ಲಕ್ಷಿಸುತ್ತಾಳೆ. ನಂತರ ಅವನು ತುಂಬಾ ದೂರ ಹೋಗಿದ್ದಾನೆ ಎಂದು ಹೇಳಿಕೊಂಡು ಶರಣಾಗುವಂತೆ ಮನವೊಲಿಸಲು ಪ್ರಯತ್ನಿಸುತ್ತಾಳೆ. ಆದರೆ ಮಿಲೋ ತನ್ನ ಕ್ರಿಯೆಗಳನ್ನು ನಿರೀಕ್ಷಿಸುತ್ತಾಳೆ ಮತ್ತು ಅವಳ ವಾಕ್ಯಗಳನ್ನು ಪರಿಣಾಮಕಾರಿಯಾಗಿ ಪೂರ್ಣಗೊಳಿಸುತ್ತಾಳೆ. ಸ್ವಲ್ಪ ಸಮಯದ ನಂತರ ಮೇಟ್ಲೈನ್ ಅವನಿಗೆ ಒಂದು ಸಣ್ಣ ಪ್ಲಾಸ್ಟಿಕ್ ಕುದುರೆ ಆಟಿಕೆಯನ್ನು ತೋರಿಸುತ್ತಾಳೆ. ಅವರ ತಾಯಿಯಿಂದ ಜ್ಞಾಪನೆ. ಇದು ಅವನಿಗೆ ಆತಂಕವನ್ನುಂಟು ಮಾಡುತ್ತದೆ ಮತ್ತು ಅವನು ಈಗ ಅದು ಅಪ್ರಸ್ತುತ ಎಂದು ಹೇಳುತ್ತಾ ಹೊರಟು ಹೋಗುತ್ತಾನೆ. ಮತ್ತೊಂದೆಡೆ ಏಜೆಂಟ್ಗೆ ಸುತ್ತ ಕೋಣೆಗೆ ಪ್ರವೇಶಿಸುವ ಮೊದಲು ತನ್ನ ನಿಯಮಿತ ಚರ್ಮದ ತಪಾಸಣೆಗಾಗಿ ಆಸ್ಪತ್ರೆಗೆ ಕರೆದೊಯ್ಯಲಾಗುತ್ತದೆ. ಒಲಿವಿಯಾ ತನ್ನ ಸೂಚನೆಗಳನ್ನು ಪಾಲಿಸುವ 3 ಬಲಿಪಶುಗಳಲ್ಲಿ ಸಾಮಾನ್ಯತೆಯನ್ನು ಕಂಡುಹಿಡಿಯುವತ್ತ ಗಮನಹರಿಸಲು ಕೇಳುತ್ತಾನೆ. ಒಲಿವಿಯಾ ಪ್ರಧಾನ ಕಚೇರಿಗೆ ಹಿಂತಿರುಗಿ ಮತ್ತು ಸ್ವಲ್ಪ ತಪಾಸಣೆಯ ನಂತರ ಅಪಘಾತಗಳ ಸಾಕ್ಷ್ಯಗಳೊಂದಿಗೆ ಮಾತನಾಡಲು ಪ್ರಾರಂಭಿಸುತ್ತಾಳೆ. 3 ಬಲಿಪಶುಗಳು ಮತ್ತು ವೈದ್ಯಕೀಯ ಕೇಂದ್ರದ ನಡುವಿನ ಸಂಬಂಧವನ್ನು ಅವಳು ಕಂಡುಕೊಳ್ಳುತ್ತಾಳೆ. ಈ 3 ಈ ಕೇಂದ್ರಕ್ಕೆ ನೇರವಾಗಿ ಅಥವಾ ಪರೋಕ್ಷವಾಗಿ ಸಂಬಂಧ ಹೊಂದಿದ್ದಾರೆಂದು ಅವಳು ಚಾರ್ಲಿಯೊಂದಿಗೆ ತನ್ನ ಡಿಸ್ಕವರಿಯನ್ನು ಹಂಚಿಕೊಳ್ಳುತ್ತಾಳೆ ಮತ್ತು ಇಬ್ಬರು ಅಲ್ಲಿಗೆ ಬಂದ ತಕ್ಷಣ ಅದೇ ವೈದ್ಯಕೀಯ ಕೇಂದ್ರಕ್ಕೆ ಹೋಗುತ್ತಾರೆ. ಡಿಜಿಟಲ್ ಸಾಧನಗಳನ್ನು ನಿರ್ವಹಿಸಲು ಸಾಧ್ಯವಾಗದ ಕಾರಣ ಒಂದು ಗುಂಪಿನ ರೋಗಿಗಳು ಒಂದೇ ಬಾಲ್ ಪಾಯಿಂಟ್ ಪೆನ್ನುಗಳನ್ನು ಬಳಸುತ್ತಿದ್ದಾರೆ ಎಂದು ಒಲಿವಿಯಾ ಗಮನಿಸುತ್ತಾಳೆ. ಐಪ್ಯಾಡ್ಗಳು ಅವರನ್ನು ಹುಚ್ಚರನ್ನಾಗಿ ಮಾಡುತ್ತವೆ. ನಂತರ ಅವರು ವೈದ್ಯರನ್ನು ಭೇಟಿಯಾಗುತ್ತಾರೆ. ಮುಖ್ಯ ವೈದ್ಯರು ಬಸ್ ಅಪಘಾತಗಳ 3 ಬಲಿಪಶುಗಳನ್ನು ಗುರುತಿಸುತ್ತಾರೆ. ಬಲಿಪಶುಗಳ ಬಗ್ಗೆ ಕೆಲವು ವಿವರಗಳನ್ನು ಅವರಿಗೆ ತಿಳಿಸಿದ ನಂತರ ಡಾ. ಎಲ್ ಅವರು ಮಾನಸಿಕವಾಗಿ ಅಸ್ವಸ್ಥರಾಗಿರುವ ರೋಗಿಗಳಿಗೆ ಅವರ ಬುದ್ಧಿವಂತಿಕೆಯನ್ನು ಹೆಚ್ಚಿಸಲು ಪ್ರಾಯೋಗಿಕ ಪ್ರಕ್ರಿಯೆಗಳೊಂದಿಗೆ ಸಹಾಯ ಮಾಡುತ್ತಿದ್ದಾರೆ ಎಂದು ವಿವರಿಸುತ್ತಾರೆ. ಅವರು ಒಲಿವಿಯಾ ಮಿಲೋನನ್ನು ಗುರುತಿಸುವ ಅವರ ರೋಗಿಗಳ ವಿಡಿಯೋ ತುಣುಕನ್ನು ಸಹ ಅವರಿಗೆ ತೋರಿಸುತ್ತಾರೆ. ಅವನ ಬಗ್ಗೆ ವಿಚಾರಿಸಿದಾಗ ಡಾ. ಲೆವನ್ ಅವರು ತಮ್ಮ ಐಕ್ಯೂವನ್ನು ಘಾತೀಯವಾಗಿ ಹೆಚ್ಚಿಸಿದ ಅದೇ ಔಷಧಿ ಪ್ರಯೋಗದ ಮೂಲಕ ಹೋದ ಅವರ ರೋಗಿಗಳಲ್ಲಿ ಒಬ್ಬರು ಎಂದು ಪ್ರತಿಕ್ರಿಯಿಸುತ್ತಾನೆ. ಮಿಲೋ ಎಂದು ಅವನು ಮುಂದುವರಿಸುತ್ತಾನೆ. ತನ್ನ ಸಹೋದರಿಯ ಮೇಲ್ವಿಚಾರಣೆಯಲ್ಲಿ ಆಸ್ಪತ್ರೆಯಿಂದ ಬಿಡುಗಡೆಯಾದನು ಮತ್ತು ಪ್ರಾಯೋಗಿಕ ಪ್ರಕ್ರಿಯೆಯನ್ನು ಹಿಮ್ಮೆಟ್ಟಿಸಲು ಅವನು ಹಿಂದಿರುಗಲು ನಿರ್ಧರಿಸಲ್ಪಟ್ಟಿದ್ದನು, ಆದರೆ ಈಗ ಅವನು ಅವರ ಕರೆಗಳಿಗೆ ಪ್ರತಿಕ್ರಿಯಿಸುತ್ತಿಲ್ಲ ಮತ್ತು ಮಿಲೋನ ಸಹೋದರಿಯ ಬಗ್ಗೆ ತಿಳಿದ ನಂತರ ತನ್ನನ್ನು ನಿಯಂತ್ರಿಸಲು ಪ್ರಯತ್ನಿಸುತ್ತಿರುವ ಎಲ್ಲರನ್ನೂ ಅವನು ಕೊಲ್ಲುತ್ತಿದ್ದಾನೆ. ಎಫ್ಬಿಐ ಏಜೆಂಟರು ಅವರಿಗೆ ತಿಳಿಯದೆ ಅವಳನ್ನು ಭೇಟಿ ಮಾಡಲು ನಿರ್ಧರಿಸುತ್ತಾರೆ. ಮಿಲೋ ಒಲಿವಿಯಾಳ ಮೇಲೆ ನಿಗಾ ಇಡುತ್ತಿದ್ದಾನೆ. ಅವಳ ಚಲನವಲನಗಳ ಪ್ರತಿಯೊಂದು ಮಾದರಿಯನ್ನು ಗಮನಿಸುತ್ತಿದ್ದಾನೆ ಮತ್ತು ನಂತರ ಅವಳ ಮುಂದಿನ ನಡೆಯನ್ನು ಊಹಿಸುತ್ತಿದ್ದಾನೆ. ಚಾರ್ಲಿ ಮತ್ತು ಒಲಿವಿಯಾ ಮಿಲೋಳ ಸ್ಥಳಕ್ಕೆ ಬರುತ್ತಾಳೆ. ಅಲ್ಲಿ ಅವರನ್ನು ಮ್ಯಾಟ್ಲೈನ್ ಮೂಲಕ ಸ್ವಾಗತಿಸಲಾಗುತ್ತದೆ. ಅವರು ಮಿಲೋ ಇರುವಿಕೆಯ ಬಗ್ಗೆ ಅವಳನ್ನು ಕೇಳುತ್ತಾರೆ, ಆದರೆ ಅವಳು ಅಡಗಿಕೊಂಡಿದ್ದಾಳೆಂದು ಅವಳು ಗ್ರಹಿಸುತ್ತಾಳೆ. ಏಜೆಂಟರು ಅವನು ಮಾಡಿದ ಅಪರಾಧಗಳ ಬಗ್ಗೆ ಮತ್ತು ಚಾರ್ಲಿ ಮಿಲೋನ ಕೋಣೆಯನ್ನು ತನಿಖೆ ಮಾಡಲು ಹೋದಾಗ ಅವನನ್ನು ಮುಕ್ತವಾಗಿ ಸುತ್ತಾಡಲು ಬಿಡುವುದು ಎಷ್ಟು ಅಪಾಯಕಾರಿ ಎಂದು ಹೇಳುತ್ತಾಳೆ. ಒಲಿವಿಯಾ ತನ್ನ ದಿವಂಗತ ಸಹೋದರಿಯ ಬಗ್ಗೆ ಹೇಳಿಕೊಳ್ಳುತ್ತಾಳೆ. ಅವರು ಪರಸ್ಪರ ಹೇಗೆ ಕಾಳಜಿ ವಹಿಸುತ್ತಿದ್ದರು ಎಂಬುದನ್ನು ಬಹಿರಂಗಪಡಿಸುತ್ತಾರೆ. ತನ್ನ ಸಹೋದರನ ಬಗ್ಗೆ ಹೆಚ್ಚಿನ ವಿವರಗಳನ್ನು ಹಂಚಿಕೊಳ್ಳಲು ಸಾಧ್ಯ. ಮಿಲೋ ಹಲವಾರು ಘಟನೆಗಳ ಫಲಿತಾಂಶವನ್ನು ಚಿಕ್ಕ ವಿವರಗಳವರೆಗೆ ಊಹಿಸಲು ಸಾಧ್ಯವಾಗುತ್ತದೆ ಮತ್ತು ಬುಲ್ಸೆ ಅವನಿಗೆ ಸಿಗುವ ಆಟಿಕೆ ಕುದುರೆಯನ್ನು ತೋರಿಸುವುದರ ಮೂಲಕ ಮಾತ್ರ ಅವಳು ಮಿಲೋನ ಏಕಾಗ್ರತೆಯನ್ನು ಮುರಿಯಬಹುದು ಎಂದು ಅವಳು ವಿವರಿಸುತ್ತಾಳೆ. ಕಾಡಿನಲ್ಲಿರುವ ಒಲಿವಿಯಾ ಕೊನೆಗೆ ತನಗೆ ತಿಳಿದಿರುವ ಯಾವುದನ್ನಾದರೂ ಬಹಿರಂಗಪಡಿಸುವಂತೆ ಮನವೊಲಿಸಲು ನಿರ್ವಹಿಸುತ್ತಾಳೆ. ಅವರು ನಾಗರಿಕರ ಬಗ್ಗೆ ಮತ್ತು ಮಿಲೋನ ಸುರಕ್ಷತಾ ಸಹಾಯಕರ ಬಗ್ಗೆ ಕಾಳಜಿ ವಹಿಸುತ್ತಾರೆ ಎಂದು ಒತ್ತಿ ಹೇಳುತ್ತಾರೆ. ನಂತರ ಮಿಲೋ ಪ್ರಸ್ತುತ ವಾಸಿಸುತ್ತಿರುವ ಹೋಟೆಲ್ನ ಸ್ಥಳವನ್ನು ಬಹಿರಂಗಪಡಿಸುವ ಟಿಪ್ಪಣಿಯನ್ನು ನೀಡುತ್ತಾರೆ. ಇದರ ನಂತರ ಒಲಿವಿಯಾ ಮತ್ತು ಚಾರ್ಲಿ ಮಿಲೋವನ್ನು ಹೇಗೆ ಸೆರೆಹಿಡಿಯುವುದು ಎಂಬುದರ ಕುರಿತು ಎಸ್ಡಿಯೊಂದಿಗೆ ಯೋಜನೆಗಳನ್ನು ಚರ್ಚಿಸುತ್ತಾರೆ. ಆದರೆ ಯಾವುದೇ ಯೋಜನೆಯು ವ್ಯರ್ಥವಾಗುತ್ತದೆ ಎಂದು ಅವರು ಶೀಘ್ರದಲ್ಲೇ ಅರಿತುಕೊಂಡರು, ಏಕೆಂದರೆ ಅವರು ತಮ್ಮ ಪ್ರತಿಯೊಂದು ನಡೆಯನ್ನು ಊಹಿಸಬಹುದು. ಇದರ ಪರಿಣಾಮವಾಗಿ ಅವರು ಯಾವುದೇ ಬೆಂಬಲವಿಲ್ಲದೆ ನೇರವಾಗಿ ಹೋಟೆಲ್ ಅನ್ನು ಸಂಪರ್ಕಿಸಲು ಆಯ್ಕೆ ಮಾಡುತ್ತಾರೆ. ಅದು ಹೇಗೆ ಸಹಾಯ ಮಾಡುತ್ತದೆ ಎಂದು ನನಗೆ ತಿಳಿದಿಲ್ಲ, ಆದರೆ ಈ ಮಧ್ಯೆ ಅವರಿಗೆ ಚೆನ್ನಾಗಿ ತಿಳಿದಿದೆ. ಮಿಲೋ ತನ್ನ ಹೋಟೆಲ್ ಕೋಣೆಯಲ್ಲಿ ಕಿಟಕಿಯ ಮೂಲಕ ಕೆಳಗೆ ನೋಡುತ್ತಾ ಮತ್ತು ಮುಂದಿನ ಕೆಲವು ನಿಮಿಷಗಳಲ್ಲಿ ಸಂಭವಿಸಲಿರುವ ಸನ್ನಿವೇಶಗಳನ್ನು ತನ್ನ ಸಾಮರ್ಥ್ಯದೊಂದಿಗೆ ಕಲ್ಪಿಸಿಕೊಳ್ಳುತ್ತಾನೆ. ಒಲಿವಿಯಾ ಮತ್ತು ಚಾರ್ಲಿ ಶೀಘ್ರದಲ್ಲೇ ಬರುತ್ತಾರೆ ಮತ್ತು ಅವರು ಅವನನ್ನು ಬೆನ್ನಟ್ಟುತ್ತಾರೆ ಎಂದು ಅವನು ಊಹಿಸುತ್ತಾನೆ. ಗಾಳಿಯು ತುಂಬಾ ತೆಳುವಾಗಿರುವ ಮತ್ತು ಗುಡಿಗುಡಿಯಾದ ನಿರ್ಮಾಣ ಸ್ಥಳದ ಗುರುತಿಸಲಾದ ವಲಯದ ಮೂಲಕ ಒಲಿವಿಯಾಳನ್ನು ಆಮಿಷವೊಡ್ಡುವ ಮೂಲಕ ಅವಳನ್ನು ಕೊಲ್ಲಬಹುದು ಎಂದು ಅವನು ಲೆಕ್ಕಾಚಾರ ಮಾಡುತ್ತಾನೆ. ಸಿಮೆಂಟ್ ಇಟ್ಟಿಗೆಗಳ ಹೊರೆಯ ಅಡಿಯಲ್ಲಿ ಅವಳನ್ನು ರಿಂಗಣಿಸುತ್ತಾನೆ. ತಪ್ಪಾಗಿಸುತ್ತದೆ, ಅವಳು ಅಷ್ಟು ಮೂರ್ಖಳಾಗಿದ್ದಾಳೆಂದು ಅವನು ಭಾವಿಸಿರಲಿಲ್ಲ. ಜೊತೆಗೆ ಅವಳು ಸಿಮೆಂಟ್ ಮಾಡಿದ ಇಟ್ಟಿಗೆಗಳ ರಾಶಿಯಲ್ಲಿ ಸಹ ತಪ್ಪಿಸುತ್ತಾಳೆ. ಅದನ್ನು ಮಿಲೋ ಪುಡಿ ಮಾಡುತ್ತಾಳೆ ಎಂದು ಭಾವಿಸಿದಳು. ಖಳನಾಯಕನು ತನ್ನ ಲೆಕ್ಕಾಚಾರ ತಪ್ಪಾಗುವುದನ್ನು ನೋಡಿ ಆಘಾತಕ್ಕೊಳಗಾಗುತ್ತಾನೆ ಮತ್ತು ಈ ಸಮಯದಲ್ಲಿ ಅಂತಿಮವಾಗಿ ಅವಳಿಂದ ಸಿಕ್ಕಿ ಬೀಳುತ್ತಾನೆ. ಒಲಿವಿಯಾ ಕಡಿಮೆ ಮಟ್ಟದ ಆಮ್ಲಜನಕದಿಂದಾಗಿ ತನ್ನನ್ನು ತಾನೇ ಉಸಿರುಗಟ್ಟಿಸಿಕೊಳ್ಳುವ ಸಾಧ್ಯತೆ ಹೆಚ್ಚು, ಆದರೆ ಸಮಯಕ್ಕೆ ಸರಿಯಾಗಿ ಆಗಮಿಸುತ್ತಾನೆ ಮತ್ತು ಈ ಘಟನೆಗಳ ನಂತರ ಅವರಿಗೆ ಉಸಿರಾಟದ ಉಪಕರಣದೊಂದಿಗೆ ಸಹಾಯ ಮಾಡುತ್ತಾನೆ. ಚಾರ್ಲಿ ಒಲಿವಿಯಾಳನ್ನು ಅವಳು ಉಸಿರಾಟಯಂತ್ರ ಹೇಳುತ್ತಾಳೆ. ಅದಕ್ಕೆ ಅವಳು ಎಚ್ಚರಿಕೆ ಚಿಹ್ನೆಯನ್ನು ಗುರುತಿಸಲಿಲ್ಲ ಎಂದು ಪ್ರತಿಕ್ರಿಯಿಸುತ್ತಾಳೆ. ನಂತರ ಒಲಿವಿಯಾ ಮ್ಯಾಟಲೈನ್ ಅನ್ನು ಆಸ್ಪತ್ರೆಗೆ ಕರೆತರುತ್ತಾಳೆ.
ಅಲ್ಲಿ ಮಿಲೋ ಸೂಪರ್ ಕಂಪ್ಯೂಟರ್ನೊಂದಿಗೆ ಸಂವಹನ ನಡೆಸುತ್ತಿರುವುದನ್ನು ಕಾಣಬಹುದು. ವೈದ್ಯರ ಪ್ರಕಾರ ಕಣ್ಣು ಐಕ್ಯೂ ಹೆಚ್ಚಿಸುವ ಔಷಧವು ಮಿಲೋನ ಮೆದುಳಿನಲ್ಲಿ ಬಹಳ ಸಮಯದಿಂದ ಇದೆ. ಇದರಿಂದಾಗಿ ಅವರು ಈಗ ಹಿಮ್ಮುಖ ಪ್ರಕ್ರಿಯೆಯನ್ನು ನಿರ್ವಹಿಸಲು ಸಾಧ್ಯವಾಗುತ್ತಿಲ್ಲ. ಅವನ ಮನಸ್ಸು ತುಂಬಾ ಮುಂದುವರಿದಿದೆ. ಯಂತ್ರಗಳು ಮಾತ್ರ ಅವನ ಆಲೋಚನೆಗಳನ್ನು ಅರ್ಥಮಾಡಿಕೊಳ್ಳಬಲ್ಲವು. ಈ ಸುದ್ದಿಯಿಂದ ದುಃಖಿತಳಾಗುತ್ತಾಳೆ. ಸಂಗಾತಿಯು ಕೋಣೆಯೊಳಗೆ ಹೋಗಿ ಆಟಿಕೆ ಕುದುರೆಯನ್ನು ತನ್ನ ಸಹೋದರನ ಮುಂದೆ ಬಿಡುತ್ತಾಳೆ. ಅದೇ ಸಂಜೆ ಒಲಿವಿಯಾ ತನ್ನ ಸ್ಥಳದಲ್ಲಿದ್ದಾಗ ಅವಳು ಒಂದು ದರ್ಶನವನ್ನು ಅನುಭವಿಸುತ್ತಾಳೆ. ಅನದರ್ ಯೂನಿವರ್ಸ್ನಿಂದ ಬಂದ ಅವಳ ಗೆಳೆಯ ಪೀಟರ್ ತನ್ನ ಹೇಳಿಕೆಯನ್ನು ಬೆಂಬಲಿಸಲು ಅವಳು ಈ ಯೂನಿವರ್ಸ್ಗೆ ಸೇರಿದವಳಲ್ಲ ಎಂದು ಹೇಳುತ್ತಾನೆ. ಈ ಯೂನಿವರ್ಸ್ ಬಗ್ಗೆ ಅವಳ ಜ್ಞಾನದ ಕೊರತೆಯು ಅವಳ ಜೀವವನ್ನು ಮೊದಲೇ ಉಳಿಸಿತು ಎಂದು ಅವನು ನೆನಪಿಸುತ್ತಾನೆ. ಅವನ ಪ್ರಕಾರ ಅವಳು ಎಚ್ಚರಿಕೆಯ ಚಿಹ್ನೆಗಳನ್ನು ಗುರುತಿಸಿ ಅಲ್ಲಿಯೇ ನಿಲ್ಲಿಸಿದ್ದರೆ ಅವಳು ಸಾಯುತ್ತಿದ್ದಳು. ಪೀಟರ್ ಅವಳನ್ನು ತನ್ನ ಎಲ್ಲ